ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ರೆಸಿಪಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನ ಮಸಾಲ ಅಂತ ಹೇಳ್ತಾರೆ. ಒಂದು ನನ್ನ ಸ್ಟೈಲಲ್ಲಿ ಒಂದು ಚೆನ್ನ ಮಸಾಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಬಾಡಿಸ್ಕೋಬೇಕು. ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಹಾಫ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಹೆಸರು ಬೆಳ್ಳುಳ್ಳಿ, ಒಂದು 4 ಹೆಸರು ಶುಂಠಿ ಚಿಕ್ಕದಾಗಿ, ಒಂದು ಸ್ವಲ್ಪ ಚಕ್ಕೆ ಲವಂಗನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಹುರಿಬೇಕು. ಕಾಯಿ ಸ್ವಲ್ಪ ಒಂದು ಹಿಡಿಯಷ್ಟು ಕಾಯಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡ್ರೆ ಕಾಯಿ ತುಂಬ ಮಂದ ಅನಿಸುತ್ತೆ. ಗ್ರೇವಿ ಏನೋ ಗಟ್ಟಿ ಬರುತ್ತೆ, ಬಟ್ ತಿನ್ನಬೇಕಾದಾಗ ಒಂಥರ ಮಂದ ಅನಿಸುತ್ತೆ. ಸೊ ಫುಲ್ ಇದೆಲ್ಲ ಕೆಂಪಗೆ ಬಾಡಬೇಕು. ಆಲ್ಮೋಸ್ಟ್ ಕಲರೆಲ್ಲ ಚೇಂಜ್ ಆಗಿದೆ. ಸೊ ನೋಡ್ತಿರ್ಬೋದು. ಇವಾಗ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 2 ಟೊಮ್ಯಾಟೊ, ಮೀಡಿಯಮ್ ಸೈಜ್ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಯಾವಾಗಲೂ ಟೇಸ್ಟ್ ಯಾವುದ್ರಲ್ಲಿದೆ ಅಂತ ಅಂದರೆ ಬಾಡಿಸೋದ್ರಲ್ಲಿ ಇರೋದು. ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿ ಒಂದು ಸ್ವಲ್ಪ ಹೊತ್ತದಕ್ಕೆ ಅಂತ ಬೇಯಕ್ಕೆ ಟೈಮ್ ಕೊಟ್ಟರೆ ಕರೆಕ್ಟಾಗಿ ಬೇಯುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಇರುತ್ತೆ. ಸೊ ನೀಟಾಗಿದ್ದನ್ನು ನಾನು ಬಾಡಿಸ್ಕೊತಿದ್ದೀನಿ. ಇದಕ್ಕೇನು ನಾನು ಮಸಾಲೆ ಹಾಕಲ್ಲ. ನಾನು ಮಸಾಲೆ ಎಲ್ಲನೂ ಕೂಡ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋತೀನಲ್ಲ, ಆಮೇಲೆ ಹಾಕೋತೀನಿ. ಸೊ ಈ ಕಡೆ ನೋಡ್ಬೋದು ಚೆನ್ನಾಗಿ ಕೂಡ ಪರ್ಫೆಕ್ಟಾಗಿ ಬಂದಿದೆ. ನಾನು ಇಲ್ಲೊಂದು 2 ವಿಷಲ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ರಾತ್ರಿ ಸೋಕ್ ಮಾಡಿ ಬೆಳಗ್ಗೆಗೆ ನಾನು ವಿಷಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸೋಂಪು, ಪಲಾವ್ ಎಲೆ ಹಾಕಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ, ಅರ್ಧ ಈರುಳ್ಳಿನ ಇಲ್ಲಿ ಸೇರಿಸ್ಕೊಂಡು ಇದು ಕೆಂಪಗೆ ಹಾಕೋವರೆಗೂ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಯಾವ್ದು ಹಾಕಿದ್ರೂ ಟೇಸ್ಟ್ ಇರೋಲ್ಲ, ಅದಕ್ಕೆ ಆಲೂಗಡ್ಡೆ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರೋ ಕಾಳನ್ನ ಇವಾಗ ಹಾಕ್ಕೊಂಡೆ. ಕಾಳಿಗೆ ಸ್ವಲ್ಪ ಉಪ್ಪು ಆಲ್ರೆಡಿ ನಾನು ಹಾಕಿ ಬೇಯಿಸ್ಕೊಂಡಿದ್ದೀನಿ, ಮತ್ತು ಆವಾಗಲೇ ನಾನು ಉಪ್ಪು ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ತೀನಿ. ಮತ್ತು ಅದು ಉರಿಬೇಕಾದಾಗಲೂ ಮಸಾಲಾಗೂ ಉಪ್ಪು ಹಾಕಿದ್ದೆ. ಸೊ ಇವಾಗ ಅದನ್ನು ಪೇಸ್ಟನ್ನ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಇದಕ್ಕೇ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಅರ್ಶಿಣದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ಯಾವುದನ್ನೂ ಹಾಕೋಬಿಡಿ. ಎಲ್ಲ ಮಸಾಲೆಸ್ ಲಿಮಿಟ್ ಆಗಿದ್ದರೆ ಎಲ್ಲ ಕೂಡ್ಕೊಂಡು ಪರ್ಫೆಕ್ಟ್ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಇದು ಪರ್ಫೆಕ್ಟ್ ಆಯಿತು. ಇದಕ್ಕೆ ಪೂರಿ, ಚಪಾತಿ, ದೋಸೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಾವು ದೋಸೆ ಮಾಡಿದ್ವಿ. ದೋಸೆಗಂತೂ ಸಖತ್ತಾಗಿತ್ತು. ಇನ್ನು ಪೂರಿಗಾಗಿದ್ರೆ ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ಹಾಗೆ ಇದು ಸ್ವಲ್ಪ ದಿವಸ ಏಕಾದಶಿ ಇದ್ದಾಗ ನಾನು ಶೂಟ್ ಮಾಡಿದ್ದಿದ್ದು. ಸೊ ನೆಕ್ಸ್ಟ್ ಏಕಾದಶಿ ಇತ್ತು. ನನಗೆ ಎಷ್ಟೋ ಸತಿ ಹೂವು ಕಟ್ಟಬೇಕು ಅಂತ ಅನ್ನಿಸ್ತಿತ್ತು, ಬಟ್ ನನಗೆ ಹೂವು ಕಟ್ಟೋಕ್ಕೆ ಬರಲ್ಲ. ಸೊ ಅದಕ್ಕೆ ಈ ಥರ ಸೂಜಿ ತೊಗೊಂಡು ನಾನು ನಮ್ಮ ಅತ್ತೆ ಒಂದು ಕಡೆ ಪೋಣಿಸ್ತಾ ಇದ್ದೀವಿ. ಸ್ವಲ್ಪನೇ ತೊಗೊಂಡಿದ್ವಿ ಅಷ್ಟೇ, 1-2 ಮಾಲೆ ಥರ ಬಂತು. ನಮ್ಮ ಅತ್ತೆ ಒಂದು ಕಡೆ, ನಾನು ಒಂದು ಕಡೆ ಪೋಣಿಸ್ತಾ ಇದ್ದೀವಿ. ಹಾಗೆ ಆಚೆ ಹೋದ್ವಿ, ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬರೋಣ ಅಂತ. ಸೊ ಸೊಪ್ಪೆಲ್ಲ ಒಂದು 10 ರುಪೀಸ್ ಆ ಥರ, ಸ್ವಲ್ಪ ನಮ್ಮ ಏರಿಯಾಕ್ಕಿಂತ ಸ್ವಲ್ಪ ದೂರದಲ್ಲಿ ಸಿಕ್ಕುತ್ತೆ. 10 ರುಪೀಸ್ ಕಟ್ಟು, 15 ರೂಪಾಯಿ ಕಟ್ಟು ಅಂತ. ನೋಡ್ತಿರ್ಬೋದು ಭಾಸ್ಕರ್ ಇಲ್ಲಿ ಕಾಫಿ ನೋಡು ಎಷ್ಟು ಜನ ಇದ್ದಾರೆ ಅಂತ ಹೇಳ್ತಿದ್ರು. ಅದನ್ನು ನಿಮ್ಗೆ ಇವಾಗ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡಿ. ಸಾಯಂಕಾಲ ಅಲ್ವೇನೋ ಚಳಿ ಕುಡಿಬೇಕನ್ಸುತ್ತೆ. ಹಾಗೆ ತುಂಬ ದಿವಸ ಆಯ್ತಲ್ಲ ಆಚೆ ಬಂದು. ಸೊ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಟಿಕ್ಕಿ ಪುರಿ ಕೊಡಿಸಿದ್ದು. ಇದಕ್ಕೆ ಟಿಕ್ಕಿ ಪುರಿ ಕೊಡ್ಸೋಕೆ ಮಾತ್ರ ಏನೂ ಅನ್ನಲ್ಲ, ಯಾಕಂದರೆ ಅದರಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಹಾಕಿರ್ತಾರಂತೆ. ಕೊತ್ತಂಬರಿ ಇರುತ್ತೆ, ಕ್ಯಾರೆಟ್ ಇರುತ್ತೆ, ಆನಿಯನ್ ಇರುತ್ತೆ, ಸ್ವೀಟು, ಖಾರ ಚಟ್ನಿ ಎಲ್ಲ ಹೋಮ್ ಮೇಡ್ ಇರುತ್ತೆ. ಅದೇನು ತೊಂದರೆ ಅನಿಸಲ್ಲ. ಇದನ್ನು ಬೇಕಾದರೆ ತಿನ್ನು ಅಂತ ಹೇಳ್ತಾರೆ. ಅದೇ ಟಿಕ್ಕಿ ಅದೆಲ್ಲ ಎಂತ್ರಲ್ಲಿ ಮಾಡೋದು, ಪುರಿ ಎಲ್ಲ ಅದು ಆಯಿಲೇ ಅಲ್ವಾ. ಅದು ಗೊತ್ತಾಗಲ್ಲ ಅವ್ರಿಗೆ. ಇದೊಂದು ತಿನ್ಬೇಕಾದಾಗ ತಿಂತೀಯಾ ಅಂತ ಕೇಳಿ ಕೊಡಿಸ್ತಾರೆ. ಹಾಗೆ ಇದನ್ನು ತೊಗೊಂಡ್ವಿ ನಾವು. ಎಂಥದ್ದು ಬೋಟಿ ಮಸಾಲ ಅದನ್ನು ತೊಗೊಂಡ್ವಿ. ಆಮೇಲೆ ಇವನ್ ಫೇವ್ರೇಟ್, ಯಾವಾಗ ಏನು ತಿಂದ್ರೂ ದಹಿಪುರಿ ತಿನ್ನಲೇಬೇಕು ಲಾಸ್ಟಲ್ಲಿ ಅವ್ರಿಗಂತೂ. ಸೊ ದಹಿಪುರಿ ಒಂದು ತೊಗೊಂಡು ತಿನ್ಕೊಂಡು ಮನೆಗೆ ಹೊರಟ್ವಿ. ಸೊ ಮನೆಗೆ ಹೊರಟು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ವಿ. ಏಕಾದಶಿ ಆಗಿತ್ತು. ಸೊ ಫುಡ್ದೆಲ್ಲ ಏನೂ ನಾನಷ್ಟು ಶೂಟ್ ಮಾಡ್ಕೊಳ್ಳಿಲ್ಲ. ಪೂಜೆದು ಮಾತ್ರ ಸ್ವಲ್ಪ ಪೋಣಿಸಿದ್ದು ಕಳ್ಸಕ್ಕೆ ಮತ್ತು ಇನ್ನು ಸ್ವಲ್ಪ ರಾಯರ ಫೋಟೋಗೆ ಹಾಕಿ ಪೂಜೆ ಮಾಡಿಕೊಂಡೆ. ಸೊ ಮುಗೀತು. ಎಲ್ಲ ದಿವಸ ಮುಗಿಯೋಷ್ಟೊತ್ತಲ್ಲಿ ಮತ್ತೆ ನಾನು ಟ್ರೈಪಾಡ್ ಕೈ ಕೊಡ್ತು. ಇದು ರೀಸೆಂಟಾಗಿ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು ಆಯಿತಾ. ಇದು ಆಲ್ಮೋಸ್ಟ್ 800-900 ರುಪೀಸು. ನನಗೆ ಚೆನ್ನಾಗಿತ್ತು ಅಂತ ರಿವ್ಯೂ ಕೊಟ್ಟೆ. ಕಮ್ಮಿ ಪ್ರೈಸ್ಗೆ ಚೆನ್ನಾಗಿದೆ ಅಂತಂದರು. ಸರಿ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ತೊಗೊಂಡೆ. ನಾನು ಶೂಟ್ ಮಾಡ್ತಿರ್ಬೇಕಾದಾಗ ಭಾಸ್ಕರ್ದು ಕಾಲ್ ಬಂತು ಆಯಿತಾ. ಅದನ್ನು ತೆಗಿಯೋಕ್ಕೆ ಹೋದೆ ಅಷ್ಟೇ. ಫ್ರಂಟ್ ಅದು ಹೋಲ್ಡರ್ ಇರುತ್ತಲ್ಲ, ಅದೇ ಕೈಗೆ ಬಂದುಬಿಡ್ತು.
ನಾನೇನಾದರೂ ಒಂದು ಕಿತಾಪತಿ ಮಾಡಿದಾಗ ಆವಾಗ ನಮ್ಮಪ್ಪ ಇರೋರು, ನಮ್ಮಪ್ಪಂಗೆ ಕೊಟ್ಬಿಡ್ತಿದ್ದೆ ಸರಿ ಮಾಡಿಕೊಡಿ ಅಂತ. ಅವ್ರು ಇಂಜಿನಿಯರ್ ಥರ ತಲೆ ಎಲ್ಲ ಉಪಯೋಗಿಸಿ ಏನು ಎತ್ತ ಅಂತ ನೋಡಿ ಮಾಡಿಕೊಡೋರು. ಇವಾಗ ಭಾಸ್ಕರ್ ತಲೆ ತಿಂತೀನಿ ನಾನು. ಅದೇನು ಹಾಕಿರಲಿಲ್ಲ, ನಾನು ಕಿತ್ತಿದ ಫೋರ್ಟ್ಸಿಗೆ ಆ ಸ್ಪ್ರಿಂಗು ಗ್ಲೂ ಎಲ್ಲ ಕಿತ್ತೋಗ್ಬಿಟ್ಟಿದೆ, ಆಮೇಲೆ ಗ್ಲೂ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಮತ್ತೆ ಫೆವಿಕ್ವಿಕ್ ಎಲ್ಲ ಹಾಕಿ ಸೆಟ್ ಮಾಡಬೇಕು ಅಂತ ಅಂದರು. ಅದು ಇನ್ನೂ ಸರಿ ಹೋಗಲಿಲ್ಲ, ಇನ್ನೂ ಸರಿ ಮಾಡೋದ್ರಲ್ಲೇ ಇದ್ದಾರೆ. ನೋಡ್ಬೇಕು ಏನಾಗಿದೆ ಅಂತ. ಅದು ಸರಿ ಹೋಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಟ್ರೈಪಾಡ್ ತೊಗೋಬೇಕಾಗುತ್ತೆ, ಇಲ್ಲೋದ್ರೆ ಅಲ್ಲಿವರೆಗೂ ಕೈಯಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಅನಿಸುತ್ತೆ. ಬೈತಾ ಆದರೆ ಏನಾದರೂ ಒಂದು ಕಿತಾಪತಿ ಮಾಡ್ತೀಯಾ, ನನಗೆ ರಾತ್ರಿ ಬಂದಾಗ ಕೊಟ್ಬಿಟ್ಟು ತಲೆ ತಿಂತೀಯಾ ಅಂತ. ಇದು ನೆಕ್ಸ್ಟ್ ಡೇ ವ್ಲಾಗ್ ಗೈಸ್. ಸೊ ಇವತ್ತೊಂದು ರೆಸಿಪಿ ಶೂಟ್ ಮಾಡಿದ್ದೀನಿ. ಸೊ ಪಾಲಕ್ ಪನ್ನೀರ್ ಈಸಿನ ಸಿಂಪಲಾಗಿ ಮಾಡ್ಕೊಬೋದಪ್ಪ. ಸ್ವಲ್ಪ ಪಾಲಕ್ಕು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಕಿಟ್ಬಿಡುತ್ತೈತಾ ಒಂದು ಕಡೆ. ಇದೊಂದು ಕಡೆ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋದು, ಅಫಿಷಿಯಲಿ ಟೊಮೆಟೊ ಗೊಜ್ಜು ಆಯಿತಾ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಸೋಂಪು ಏನು ಬೇಕೋ ಹಾಕ್ಕೊಬೋದಾಯ್ತಾ. ಅದು ಸ್ವಲ್ಪ ಹಾಕ್ಕೊಂಡು ಅದು ಚಿಟಪಟ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ ಹಾಕ್ಕೊಂಬಿಡೋದು. ಸೇಮ್ ಟೊಮೆಟೊ ಗೊಜ್ಜು ಹೇಗೆ ಮಾಡ್ತೀವೋ ಹಾಗೆ. ಬಟ್ ಇದಕ್ಕೆ ಒಂದು ಸೂಪರ್ ಇಂಗ್ರೀಡಿಯೆಂಟ್ನ ರುಬ್ಕೋಬೇಕಾಗುತ್ತೆ. ಏನದು ಸೂಪರ್ ಇಂಗ್ರೀಡಿಯೆಂಟ್ ಅಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಮತ್ತು ಈರುಳ್ಳಿ, ಚಕ್ಕೆ ಲವಂಗ ಹಾಕ್ಬಿಟ್ಟು ರುಬ್ಕೋಬೇಕು. ಯಾಕಂದರೆ ಇದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಗಟ್ಟಿ ಬರಬೇಕು ಅಂತ. ಇದೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಒಂದು ಬಿಗ್ ಸೈಜ್ ಟೊಮ್ಯಾಟೊನ ಹಾಕ್ಕೊಂಡು ಟೊಮ್ಯಾಟೊನ ಫ್ರೈ ಮಾಡಿಕೊಂಡ್ರೆ ಮುಗೀತು. ಮತ್ತು ಮಸಾಲ ಎಲ್ಲ ಆ್ಯಸ್ ಯೂಶುವಲ್ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಅರ್ಶಿಣದ ಪುಡಿ ಎಲ್ಲ ಒಂದೊಂದು ಸ್ಪೂನ್. ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಕಮ್ಮಿ, ಒಂದು ಚಿಟಿಕೆಯಷ್ಟು. ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋದು, ಮತ್ತು ಫ್ರೈ ಮಾಡೋದು. ಎಷ್ಟು ಬೇಕೋ ಎಷ್ಟು ನೀರು ಚೆನ್ನಾಗಿ ಹಾಕಿ ಅದು ಎಣ್ಣೆ ಎಲ್ಲ ಸೈಡ್ ಬಿಡೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತಲ್ವಾ. ಆ ಟೊಮೆಟೊ ಗೊಜ್ಜಿಗೆ ಪಾಲಕ್ ಬೇಯಿಸಿರೋದು ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸಿರೋದನ್ನ ರುಬ್ಕೊಂಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ಪನ್ನೀರನ್ನ ಲಾಸ್ಟಿಗೆ ಹಾಕ್ಕೊಂಬಿಟ್ರೆ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನನಗಂತೂ ಪರ್ಸ್ನಲ್ ಫೇವ್ರೇಟು. ಆ್ಯಕ್ಚುಲಿ ಪೂರಿ ಮಾಡೋಣ ಅಂದ್ಕೊಂಡ್ವಿ, ಇದಕ್ಕೆ ಬೇಡ ಇನ್ನು ಹೆವಿ ಅಂತ ಅನಿಸುತ್ತೆ. ಇದು ಡೈರಿ ಪ್ರಾಡಕ್ಟ್ ಅಲ್ವಾ, ಸ್ವಲ್ಪ ಪನ್ನೀರ್ ಹೆವಿ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಸೊ ಬೇಡ ಚಪಾತಿನೇ ಮಾಡೋಣ ಅಂತ ಚಪಾತಿ ಮಾಡ್ಕೊಂಡ್ವಿ. ಸೊ ನೋಡಿ ಇವಾಗ ನಾನು ಈ ಪೇಸ್ಟ್ನ ಹಾಕೋತಾ ಇದ್ದೀನಿ. ಏನೊಂದು ಕಟ್ಟು ಪಾಲಕ್ ಹಾಕ್ಕೊಂಡ್ರೆ ಬೆಂದರೆ ಒಂದಿಷ್ಟು ಟೇಸ್ಟ್ ಆಗುತ್ತೆ. ಸೊ ನೋಡಿ ಒರಿಜಿನಲ್ ಪಾಲಕ್ ಕಲರ್ ಬಂತು, ಪಾಲಕ್ ಪನ್ನೀರ್ ಕಲರ್ ಬಂತು. ಇದಕ್ಕೇ ಪನ್ನೀರನ್ನ ಆ್ಯಡ್ ಮಾಡ್ಕೊಬೋದು. ಪನ್ನೀರನ್ನ ನಾನು ಹಾಗೆ ಆ್ಯಡ್ ಮಾಡ್ಕೋತೀನಿ. ಕೆಲವರು ತುಪ್ಪದಲ್ಲಂತೂ ಉರಿಯೋದು ಮತ್ತು ಅದನ್ನು ರೋಸ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ. ನಾನೇನು ಮಾಡಿಲ್ಲ, ಹಾಗೇ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ರೆಡಿ ಆಯಿತು. ಟಿಫನ್ ತಿಂದು ಹಾಗೆ ಸುಮ್ಮನೆ ಕೂತಿದ್ದೆ. ಆಮೇಲಪ್ಪ ಅವ್ರು ಕಾಲ್ ಮಾಡಿದರು, ಈ ಥರ ಶ್ರೀಚಕ್ರಕ್ಕೆ ಹೋಗೋಣ, ರೆಡಿ ಆಗು ಬೇಗ ಅಂತ. ನಾನು ಮೊದಲೇ ಊರು ಸುತ್ತಬೇಕಂದ್ರೆ ರೆಡಿಯಾಗಿ ಕಾಯ್ಕೊಂಡು ಕೂತಿರ್ತೀನಿ, ಕರ್ಕೊಂಡು ಹೋಗ್ತಾರ ಅಂತ. ಅದಕ್ಕೆ ಇವಾಗ ಆಷಾಢ ಬೇರೆ ಅಲ್ವಾ, ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಅಂದರೆ ತುಂಬ ಜನ ಇರ್ತಾರಪ್ಪ. ಬಂಡಿ ಮಹಾಕಾಳಮ್ಮ ದೇವಸ್ಥಾನ ಮತ್ತು ಬನಶಂಕರಮ್ಮನ ದೇವಸ್ಥಾನ ಮತ್ತು ಇವಾಗ ಚಾಮುಂಡಿ ಬೆಟ್ಟ, ತುಂಬ ಜನ ಇರ್ತಾರೆ. ಆಷಾಢದಲ್ಲಿ ಲಕ್ಷ್ಮಿ ಅಂದರೆ ಹೆಣ್ಣು ದೇವ್ರನ್ನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನ ವ್ರತಗಳು ಅಷ್ಟೇ ಈ ಟೈಮಲ್ಲಿ ಆಚರಿಸ್ತಾರೆ. ವ್ರತ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಈ ಟೈಮಲ್ಲಿ. ಯಾಕಂದರೆ ವ್ರತ ಅಂದರೆ ಒಂದಿಷ್ಟು ನಿಯಮ ಅಂತ ಇರುತ್ತಲ್ವ. ಲೈಕ್ ಬೆಳಗ್ಗೆನೇ ಎದ್ದೇಳಬೇಕು, ತಣ್ಣೀರು ಸ್ನಾನ ಮಾಡಬೇಕು. ಈ ಟೈಮಲ್ಲಿ ಯಾವ ಥರ ಚಳಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಎದ್ದೇಳೋಕ್ಕೆ ಮನಸ್ಸಾಗಲ್ಲ, ಅದರಲ್ಲಿ ತಣ್ಣೀರು ಸ್ನಾನ ಮಾಡಬೇಕು. ವ್ರತನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ ಹೆಂಗಿರುತ್ತಲ್ವ. ಸೊ ನೋಡ್ತಿರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಅಜ್ಜಿ ಕೂಡ ಬಂದಿದ್ದರು ನಮ್ಮ ಜೊತೆ. ನಾವು ಕಾರ್ ಹತ್ತದಾಗಿಂದ ಮನೆಗೆ ವಾಪಸ್ ಬಂದು ರೀಚ್ ಆಗೋವರೆಗೂ ಹೀಗೆ ಹನಿತಾನೆ ಇತ್ತು. ಆ್ಯಸ್ ಇಫ್ ನಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಅದು ಚಿಕ್ಕಮಂಗ್ಳೂರು ಟ್ರಿಪ್ಪು ಅಥವಾ ಕೂರ್ಗ್ ಟ್ರಿಪ್ಪು ಬಂದಿದ್ದೀವೇನೋ, ಹನಿತಾನೇ ಇದೆಯಲ್ಲಪ್ಪ ಅಂತ ಅನಿಸಿತ್ತು. ಹಾಗೆ ಚೆನ್ನಾಗಿತ್ತು. ದೇವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಸೊ ನಮ್ಮ ಹೋಗಿದ್ದ ಟೈಮ್ಗೆ ದೇವಿದು ಅಲ್ಲಿ 3 ದೇವಸ್ಥಾನ ಇದೆ. ಮಧ್ಯರಂಗ ದೇವಸ್ಥಾನ, ಇನ್ನೊಂದು ಮಾರಿಯಮ್ಮದು ದೇವಸ್ಥಾನ, ಇನ್ನೊಂದು ಮೀನಾಕ್ಷಮ್ಮನ ಟೆಂಪಲ್ಲು. ಎಲ್ಲ ಕೂಡ ಒಂದು ಕಡೆಯಿಂದನೇ ಕವರ್ ಮಾಡ್ಕೊಂಬಂದ್ಬಿಡ್ಬೋದು. ಚೆನ್ನಾಗಿದೆ. ಹಾಗೆ ನಿಲ್ಲಿಸಿದ್ವಿ. ಫ್ರೆಶ್ ಆಗಿ ತೋಟದಲ್ಲೇ ಬೆಳೆದಿರೋ ಚೇಪೆಕಾಯಿ, ಮಾವಿನಕಾಯಿ ಎಲ್ಲ ಸಿಕ್ತು. ಟ್ರಾವೆಲ್ಲು ಮಾನ್ಸೂನಲ್ಲಿ ಮಾಡೋಕ್ಕೆ ಯಾಕೆ ಇಷ್ಟ ಅಂದರೆ ಇದಕ್ಕೆ ಇಷ್ಟ. ಅದು ಆಳು ಮುಳು ತಿನ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದೂರ ಬೇಕಾದರೂ ಹೋಗು ಅನ್ನಂಗಿರುತ್ತೆ. ಯೂಶಲಿ ಈ ಟೈಮಲ್ಲಿ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀನಿ. ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಅವಾಗವಾಗ ಬ್ರೇಕ್ ತೊಗೊಳ್ಳಿ,
ಲೈಕ್ ಸ್ವಲ್ಪ ವಾಕ್ ಮಾಡೋದು ಅದೆಲ್ಲ ಮಾಡಿ ಆಮೇಲೆ ಟ್ರಾವೆಲ್ ಮಾಡಿ ಅಂತ. ತುಂಬ ದೂರ ಅಂದರೆ ನನಗೂ ಆಗೋಲ್ಲ. ನಾನು ನಮ್ಮಪ್ಪಗೆ ಹೇಳ್ಬಿಡ್ತೀನಿ, ಇಲ್ಲ ಗಾಡಿ ತಿರುಗಿಸ್ಬಿಡು ಮನೆ ಕಡೆ ಆಗ್ತಿಲ್ಲ ಅಂತ. ಆದರೆ ಕರೆಕ್ಟಾಗಿ ನಾಲಲ್ಲಿ ನಿಲ್ಲಿಸಿ ಅದು ಇದು ತಿಂದ್ಕೊಂಡು ಓಡಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ. ಸೊ ಬಿಸಿ ಬಿಸಿ ಜೋಳ ಎಲ್ಲ ತಿಂದ್ಕೊಂಡು ಮತ್ತೆ ಶುರು ಮಾಡಿದ್ವಿ, ಹೊರಟ್ವಿ ದೇವಸ್ಥಾನದ ಕಡೆ. ನಾವು ನಿಧಾನ ನನಗೋಸ್ಕರ ಪಾಪ ನಿಲ್ಲಿಸಿ ಹೋಗೋದ್ರಿಂದ ನಾವು ನಿಧಾನಕ್ಕೆ ರೀಚ್ ಆದ್ವಿ, ಇಲ್ಲದ್ರೆ ತುಂಬಾ ಬೇಗ ರೀಚ್ ಆಗಿಬಿಡ್ತಾಯಿದ್ವಿ. ನೋಡ್ತಿರ್ಬೋದು ಮೋಡ ಎಲ್ಲ ಹಿಂಗೆ ಮೂವ್ ಆಗ್ತಿದೆ ಅಂತ. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಮ್ಮ ಅದೃಷ್ಟಕ್ಕೆ ನಾವು ಹೋಗಿದ್ದು 3 ಗಂಟೆ 4 ಗಂಟೆ ಆಗಿತ್ತು. ಊಟ ಅಷ್ಟೊತ್ತು ಕ್ಲೋಸ್ ಆಗಿರಬೇಕಿತ್ತು, ನಮಗಾದರೂ ಊಟ ಸಿಕ್ತು. ಪುಣ್ಯ ಮಾಡಿದ್ದೆ ಅಂತಲೇ ಅನ್ಕೋಬೋದು. ಪಾಪು ಇದ್ದಾಗ ಹೊಟ್ಟೆಯಲ್ಲಿ ಫಸ್ಟ್ ದೇವಸ್ಥಾನದ ಪ್ರಸಾದ ತಿಂದಿತ್ತಂದರೆ ಇದ್ದೇ ದೇವಸ್ಥಾನದ ಪ್ರಸಾದ, ಮಧ್ಯರಂಗ ಅದು. ಹಾಗೆ ಬ್ಲಫ್ ಕಡೆ ಬಂದ್ವಿ. ಬ್ಲಫ್ ಇನ್ ದ ಸೆನ್ಸ್ ವಾಟರ್ ಫಾಲ್ಸ್ ಕಡೆ. ಅಲ್ಲೆಲ್ಲ ಗೊತ್ತಲ್ಲ ಅದು ಇದು ಅಂತ ತಿನ್ಕೊಂಡು ನೋಡ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ. ಅವಾಗವಾಗ ಒಂದೊಂದು ಸತಿ ಬ್ರೇಕ್ ಬೇಕು ಅನಿಸುತ್ತೆ ಈ ಥರ. ಅದರ ಮಧ್ಯದಲ್ಲಿ ಕೋತಿಗಳು ತರಲೆ ಕೋತಿಗಳು ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಲ್ಲ. ಮಳೆ ಬಂದಿದೆ ಅಂತ ಚೆನ್ನಾಗೇ ಗೊತ್ತಾಗೋದಿಲ್ಲ ಅಂದರೆ ಇಲ್ಲಿ ದಾರ ಕರೆಯೋಗಿರುತ್ತಲ್ಲ ಆವಾಗಲೇ. ನಮ್ಮಮ್ಮ ಅವ್ರನ್ನ ರೇಗಿಸ್ತಾಯಿದ್ರು ಆಯಿತಾ, ಹೆಂಗೆ ಕಂಡಿಡ್ತಾರೆ ಎಲ್ಲ ಮುಖ ಮುಚ್ಕೊಂಡು ಫೋಟೋ ತಗೊಳ್ತಾ ಇದ್ದಾರೆ ಅಲ್ಲೇ ಅಂತ. ಅಯ್ಯೋ ಬಿಡಮ್ಮ ಅವ್ರು ಹೆಂಗೋ ಇಟ್ಕೋತಾರೆ ಅಂತ ನಾನು ವಾಯ್ಸ್ ಕೊಡ್ತೀನಿ ನೋಡಿ. ನಿನಗೆ ಯಾಕೆ ಟೆನ್ಷನ್? ಅವ್ರ ಕಲರಲ್ಲಿ ಐಡೆಂಟಿಫೈ ಮಾಡ್ಕೋತಾರೆ. ಅವ್ರ ಮೇವು ಅವ್ರ ಪಿಂಕಿ ಹೂ ಅಂತ. ಹಾಗೆ ವ್ಯೂ ಎಲ್ಲ ನೋಡ್ಕೊಂಡು ತುಂಬಾ ಚಳಿ ಇತ್ತು, ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ನನಗಂತೂ ಸಖತ್ ಖುಷಿ ಆಯಿತು. ಸೊ ಎಲ್ಲ ಒಂಥರ 1 ಡೇ ಪಿಕ್ನಿಕ್ ಥರ ಹೋಗಿ ಎಲ್ಲ ಬಂದ್ವಿ. ಅಜ್ಜಿ ಮತ್ತು ಅಮ್ಮ ಇಬ್ಬರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಹಾಗೆ ಫೋಟೋ ತೊಗೊಂಡು ಬಂದ್ವಿ. ಡ್ಯಾಡಿ ಅಂತೂ ಕಾರ್ ತಾನೇ ಕೂತ್ಕೊಂಡಿದ್ರು. ಅಪ್ಪ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಇಲ್ಲೇ ಕೂತ್ಕೋತೀನಿ ಅಂತ. ನೋಡ್ತಿದ್ದೀರಲ್ಲ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ದೇವಸ್ಥಾನದ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ದೇವಿ ಎಷ್ಟು ಚೆನ್ನಾಗಿದ್ರು ಅಂದರೆ ನೋಡೋದಕ್ಕೆ ಕಣ್ಣು ಸಾಲದು. ಇದು ಶ್ರೀಚಕ್ರ ಅಂತಲೂ ಕರೀತಾರೆ. ನಾವು ಶ್ರೀಚಕ್ರ ನೋಡಿ ತುಂಬ ಸತಿ ನಾನು ಇದ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ ಕೂಡ. ಹಾಗೆ ಬನ್ನಿ ಎಲ್ಲಿ ಸ್ವಲ್ಪ ಕಿತ್ಕೊಂಡ್ವಿ. ಬನ್ನಿ ಬಂಗಾರವಾಗಲಿ ಅಂತ ಪರ್ಸಸಲ್ಲೆಲ್ಲ ಇಟ್ಕೋತಾರಲ್ಲ, ಅದಕ್ಕೆಲ್ಲ ಸ್ವಲ್ಪ ಇಟ್ಕೊಳ್ಳೋಣ ಅಂತ ಅದು ಸ್ವಲ್ಪ ಕಿತ್ಕೊಂಡ್ವಿ. ಎಲ್ಲ ತಮಾಷೆಗೆ ಮಾತಾಡಿಕೊಂಡು ಹೊರಟ್ವಿ. ಸೊ ಹಾಗೆ ಚನ್ನಪಟ್ಟಣ ಕಡೆ ಬಂದ್ವಿ. ಚನ್ನಪಟ್ಟಣ ಯೂಶ್ವಲಿ ಗೊತ್ತಲ್ಲ ಬೊಂಬೆಗಳಿಗೆ ಫೇಮಸ್ ಅಂತ. ನೋಡ್ತಿದ್ರೇ ಖುಷಿ ಆಗ್ತಿತ್ತು, ತೊಗೊಳ್ಳೋಣ ಅಂತ. ಕೌಶಿಕ ಇದ್ಕೊಂಡು ರಂಗು ನವಣ್ಣ ಇದ್ಕೊಂಡು ಎಲ್ಲ ಆಟ ಸಾಮಾನುಗಳಿದೆ ಕಣೆ, ಒಂದೊಂದೊಂದೊಂದು ತೊಗೊಂಬಿಡ್ಲಾ ಎತ್ತಿಟ್ಕೊಂಬಿಡ್ಲಾ ಅಂತ. ಮುಂಚೆನೇ ತೊಗೋಬಾರ್ದು ಕೌಶಿ ಅಂತ ನಾನು ಸರಿ ಆಯಿತು ಅಂತ. ಮುದ್ದೆ ಕೊಟ್ಟೋ ಕೋಲು, ಚಪಾತಿ ರಾಚೋದು ಎಲ್ಲ ಚೆನ್ನಾಗಿದ್ವು. ರೇಟು ಹಾಗೆ ಇದ್ವು. ಆದರೆ ಬಾರ್ಗೇನ್ ಮಾಡಿದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಿದ್ರು. ಬಟ್ ನನಗೆ ಯಾವುದು ತೊಗೋಬೇಕು ಅಂತ ಅನಿಸಲಿಲ್ಲ. ವುಡನ್ ಸ್ಪ್ಯಾಚುಲಾಸ್ ಮಾತ್ರ ತೊಗೊಂಡೆ. ಆಮೇಲೆ ವುಡನ್ ಸ್ಪೂನ್ಸ್ ಮಾತ್ರ ತೊಗೊಂಡೆ. ಒಂದು 45 ರುಪೀಸ್ ಹೇಳಿದ್ರು. ನಾನು ಫೈನಲಿ 40 ರುಪೀಸ್ ಮಾಡಿ ತೊಗೊಂಡೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ವು. ವುಡನ್ ಸ್ಪೂನ್ ಎಲ್ಲ ಹಾಕಿಟ್ಟಿದ್ದೀನಿ. ಅದ್ರದ್ದೇನು ಶೂಟ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಆದರೆ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ವುಡನ್ ಸ್ಪೂನ್ಸ್ ಎಲ್ಲ ಹೇಗಿರುತ್ತೆ, ನಾರ್ಮಲ್ ವುಡನ್ ಸ್ಪೂನ್ ಇರುತ್ತಲ್ಲ ಅದೇ ಥರ ಇರುತ್ತೆ. ಎಲ್ಲ ಟಾಯ್ಸು, ಬ್ಯಾಂಗಲ್ಸು ಎಲ್ಲ ವುಡನ್ದೇ. ಫೇಮಸ್ ಚೆನ್ನಾಗಿತ್ತು. ಒಂಥರ 1 ಡೇ ಟ್ರಿಪ್ ಹೋಗಿ ಬಂದಿತ್ತು ಎಲ್ಲನೂ. ವೆದರ್ ಚಿಲ್ ಆ್ಯಂಡ್ ಕೂಲಾಗಿದ್ದರೆ ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಅನಿಸುತ್ತೆ. ಅಂದರೆ ಟಯರ್ಡ್ ಆಗೋಲ್ಲ. ಯಾಕಂದರೆ ಈ ಬಿಸಿಲೆಲ್ಲ ಬಂದುಬಿಡ್ತು ಅಂತಂದರೆ ಇರಿಟೇಟ್ ಆಗ್ತಾ ಇರುತ್ತೆ. ಯಪ್ಪ ಯಾವಾಗಪ್ಪ ಅಂತ ಮುರುತ್ತೋ ಎ ಸಿ ಅಂತ. ಕಾರಲ್ಲಿದ್ದರೆ ಎ ಸಿ ಇರುತ್ತಲ್ಲ, ಏನೂ ಹಿಂಸೆ ಅನಿಸಲ್ಲ. ಕಾರಿಂದ ಕೆಳಗಿಳಿದ ತಕ್ಷಣ ಅಯ್ಯೋ ದೇವರೇ ಸಾಕಪ್ಪ ಅನಿಸ್ತಾ ಇರುತ್ತೆ. ಸೊ ಫೈನಲಿ ಮನೆಗೆ ಬರ್ತಿದ್ದೀವಿ. ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇನ್ನೇನು ಒಂದು 1/2 ಅವರಲ್ಲಿ ರೀಚ್ ಆಗಿಬಿಡ್ತಿದ್ವಿ ಮನೇನ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್. ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಡೇ ಮನೆಗೆ ಬಂದು ರೀಚ್ ಆದಮೇಲೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಅದೇ ಮರ್ತೋಗಿತ್ತು ನನಗೆ. ಏನಿಲ್ಲ, ಅಪಾಯಿಂಟ್ಮೆಂಟ್ ಅಂದರೆ ನಾನು ವ್ಯಾಕ್ಸಿನೇಷನ್ ತೊಗೋಬೇಕಾಗಿತ್ತು. ಆ ವ್ಯಾಕ್ಸಿನೇಷನ್ಗೆ ಹೋಗ್ತಿದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.